திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நமசிவாய் நமசிவாய் நமசிவாய். ತಿರುಚಿಟ್ರಂಬಲಂ ಗುರುದೇವ. ಆಡಿ ಮಾಸ ಅಂದರೆ ಏನು? ಆಡಿ ಮಾಸದಲ್ಲೇ ಧರ್ಮರಕ್ಷಾ ಯಜ್ಞ ಯಾಕೆ ಮಾಡಬೇಕು ಅಂತ? ಆಡಿ ಮಾಸ ಅಂದರೆ ಏನು? ಆಡಿ ಮಾಸದಲ್ಲಿ ಧರ್ಮರಕ್ಷೆ ಯಾಕೆ ಬೇಕಾಗಿ ಮಾಡಬೇಕು? ಧರ್ಮರಕ್ಷೆ ಯಜ್ಞ. ಆಡಿ ಮಾಸ ಅಂದರೆ ಏನು? ಆಡಿ ಮಾಸದಲ್ಲಿ ಧರ್ಮರಕ್ಷೆ ಯಾಕೆ ಬೇಕಾಗಿ ಮಾಡಬೇಕು? ಒಳ್ಳೆಯ ವಿಚಾರ, ಸತ್ಯವಾದ ವಿಚಾರ. ಇವತ್ತು ಎಷ್ಟನೇ ದಿನ ಆಡಿ ಮಾಸದ್ದು? ಆಡಿ ಮಾಸದ 29ನೇ ದಿನದ ಧರ್ಮರಕ್ಷಾ ಯಜ್ಞದ ಜ್ಞಾನಬಿಂದು. ಭಕ್ತರುಗಳಿಗೆ ಆಡಿ ಮಾಸ ಅಂದರೆ ಏನು? ಆಡಿ ಮಾಸದಲ್ಲಿ ಧರ್ಮರಕ್ಷಾ ಯಜ್ಞ ಯಾಕೆ ಬೇಕಾಗಿ ನಾವು ಆಚರಿಸಬೇಕು? ಈ ಯಜ್ಞದಲ್ಲಿ ಯಾಕೆ ಬೇಕಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರೆ, ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂತೇಳಿದರೆ, ಆಡಿ ಮಾಸ ಅಂತೇಳಿದರೆ ಸೃಷ್ಟಿಯಾಗುವ ಮಾಸ. ಅರ್ಥಾಗ್ತದ? ಸೃಷ್ಟಿ, ಒಳ್ಳೆಯ ರೀತಿಯ ಸೃಷ್ಟಿಯಾಗಬೇಕು. ಪ್ರತಿಯೊಂದು ವಿಚಾರ ಒಳ್ಳೆಯ ರೀತಿಯಲ್ಲಿ ಸೃಷ್ಟಿಯಾಗುವುದಕ್ಕೆ ಆಡಿ ಮಾಸ ಬಹಳ ಪವಿತ್ರ ಅಂತ ಹೇಳೋದು. 2 ವಿಧದ ಲೆಕ್ಕಾಚಾರ ಇದೆ ಈ ಭೂಲೋಕದಲ್ಲಿ ಮನುಷ್ಯರಲ್ಲಿ. ನಂಬಿಕೆ ಇದ್ದವರಿಗೆ, ಈ ದೇವರು ಅಂತೇಳಿ ಹೋಗುವವರಿಗೆ, ಶಾಸ್ತ್ರ ಅಂತೇಳಿ ಹೋಗುವವರಿಗೆ, ಈ ಜ್ಞಾನ ಅಂತೇಳಿ ಹೋಗುವವರಿಗೆ 2 ರೀತಿಯ ಮಾರ್ಗಗಳಿದೆ. ಅದು ಯಾವುದು ಅಂತೇಳಿದರೆ, ಒಂದು ಸೂರ್ಯನ ಮಾರ್ಗ, ಇನ್ನೊಂದು ಚಂದ್ರನ ಮಾರ್ಗ. ಒಂದು ಸೂರ್ಯನ ಆಧಾರವಾಗಿ ತಗೊಳ್ಳುವಂಥ ಎಲ್ಲ ವಿಚಾರಗಳು, ಇನ್ನೊಂದು ಚಂದ್ರನಿಗೆ ಆಧಾರವಾಗಿ ತಗೊಳ್ಳುವಂಥ ಎಲ್ಲ ವಿಷಯ, ಒಳ್ಳೆ ಕೆಲಸ ಕಾರ್ಯಗಳು. ಒಟ್ಟಿನಲ್ಲಿ 2 ದಾರಿ, ಒಂದು ಸೂರ್ಯ ಒಂದು ಚಂದ್ರ ಅಂತೇಳಿ. ಇಲ್ಲಿ ಸೂರ್ಯನ ಲೆಕ್ಕಾಚಾರದಲ್ಲಿ ಹೇಳುವಂಥ ವಿಚಾರ ಇದು, ಸೂರ್ಯನ ಮಾರ್ಗದಲ್ಲಿ ಹೇಳುವಂಥ ವಿಚಾರ. ಸೂರ್ಯ ಅಂದರೆ ಏನು? ಆತ್ಮಕಾರಕ, ಆತ್ಮಕ್ಕೆ ಸಂಬಂಧಪಟ್ಟದ್ದು ಸೂರ್ಯ. ಚಂದ್ರ ಅಂದರೆ ಏನು? ಮನಸ್ಸಿಗೆ ಸಂಬಂಧಪಟ್ಟದ್ದು ಚಂದ್ರ. ಆಗ ಸೂರ್ಯನಿಂದ ಮೊದಲು ಸೃಷ್ಟಿಯಾದ್ದು ಯಾವುದು ಅಂತ ಹೇಳಿದರೆ, ಆತ್ಮದಿಂದ ಮೊದಲು ಸೃಷ್ಟಿಯಾದ ವಿಚಾರ ಯಾವುದು ಅಂತ ಹೇಳಿದರೆ, ಈ ಶಕ್ತಿಯಿಂದ ಮೊದಲು ಸೃಷ್ಟಿಯಾದ ವಿಚಾರ ಯಾವುದು ಅಂತ ಹೇಳಿದರೆ, ಈ ಬ್ರಹ್ಮಾಂಡದಲ್ಲಿ ಮೊದಲು ಸೃಷ್ಟಿಯಾದ ವಿಚಾರ ಯಾವುದು ಅಂತ ಹೇಳಿದರೆ, ಅದು ಮಾಯೆ, ಅದು ಚಂದ್ರ, ಅದು ಮನಸ್ಸು, ಅದು ಹೆಣ್ಣು. ಈ ಮಾಯೆಯನ್ನು ಗೆಲ್ಲಲಿಕ್ಕೆ ಬೇಕಾಗಿ, ತನ್ನ ಒಳಗಿರುವ ಜ್ಞಾನವನ್ನು ತಿಳಿಲಿಕ್ಕೆ ಬೇಕಾಗಿ, ತಾನು ಯಾರು ಅಂತ ತಿಳಿಲಿಕ್ಕೆ ಬೇಕಾಗಿ, ಈ ಪ್ರಪಂಚಕ್ಕೆ ಅದ್ಭುತ ಚೈತನ್ಯವನ್ನು ಬರಮಾಡಿಸಲಿಕ್ಕೆ ಬೇಕಾಗಿ ಅಮ್ಮನನ್ನು ಪೂಜಿಸುವ ಪವಿತ್ರವಾದ ತಿಂಗಳು ಆಟಿ ಮಾಸ. ಇದು ಜ್ಞಾನಿಗಳು, ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರುಗಳು ತಿಳಿದುಕೊಂಡಂಥ ಸತ್ಯ ಇದು. ಯಾಕೆ ಬೇಕಾಗಿ ಸೃಷ್ಟಿ, ಯಾಕೆ ಬೇಕಾಗಿ ಸೃಷ್ಟಿಯ ತಿಂಗಳು ಅಂತ ಹೇಳಿದ್ದು, ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಆಟಿ ಮಾಸದಲ್ಲಿ ಮಳೆಗಾಲ. ಈ ಮಳೆಗಾಲದಲ್ಲಿ ನಾವು ಒಂದು ಭಗವಂತನ ಪ್ರಾರ್ಥನೆ ಮಾಡಿದರೆ ಯಾವ ರೀತಿಯಾಗಿ ಆ ಭಗವಂತನ ಹತ್ರ ಹೋಗಿ ಸೇರ್ತದೆ, ಈ ದೈವಿಕ ಶಕ್ತಿಯ ಜೊತೆ ಬೆರೀತದೆ ಅಂತೇಳಿ ನಮ್ಮ ಋಷಿಮುನಿಗಳು ತಿಳಿದಿದ್ರು. ನೀರು ಬಹಳ ಮುಖ್ಯ. ನೀರು ಇಲ್ಲದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ. ಮನುಷ್ಯನ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ, 70 ಭಾಗ ಮನುಷ್ಯನ ದೇಹದಲ್ಲಿ ನೀರಿನ ಅಂಶ. ಅದೇ ರೀತಿ ಪ್ರಪಂಚದಲ್ಲಿ 70 ಭಾಗ ನೀರಿನ ಅಂಶ. ಆಗ ನೀರಿಗೂ ಮನುಷ್ಯನಿಗೂ, ಮನುಷ್ಯನ ಆತ್ಮಕ್ಕೂ ಇರುವ ಸಂಬಂಧ ಏನು?
ಮಳೆಗಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ನೀರಿನ ಮುಖಾಂತರ ಪ್ರಾರ್ಥನೆ ಮಾಡುವಾಗ, ಪ್ರಕೃತಿಯಲ್ಲಿ ಮಳೆ ಇರುವಾಗ, ಪ್ರಕೃತಿಯಲ್ಲೇ ನೀರು ಅಂತೇಳಿದರೆ ಜೀವ. ಅರ್ಥ ಮಾಡಿಕೊಳ್ಳಿ, ಪ್ರತಿಯೊಂದು ಜೀವರಾಶಿಗಳಿಗೂ ನೀರಿನ ಅವಶ್ಯಕತೆ ಇದೆ. ನೀರು ಅಂತೇಳಿದರೆ ಜೀವ. ಆ ಜೀವ ನಮ್ಮ ಹತ್ತಿರವೇ ಇರ್ತದೆ. ಒಂದು ಮಳೆ ಬಂದು ಬೆಳೆ ಆಗ್ತದೆ. ಬೆಳೆ ಬಂದ ನಂತರ ನಾವು ಅದನ್ನು ಊಟ ಮಾಡ್ತೇವೆ ಆಹಾರವಾಗಿ. ಎಲ್ಲ ಆಹಾರ ಬೇಕು ಅಂತ ಹೇಳಿದರೆ, ಭೂಮಿ ಚೈತನ್ಯವಾಗಿರಬೇಕು ಅಂತ ಹೇಳಿದರೆ, ಮನುಷ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀರು ಬಹಳ ಮುಖ್ಯ. ಆಗ ಪ್ರಕೃತಿಗೆ ಸಂಬಂಧಪಟ್ಟು ಆಗುವಂಥ ಮಹಾಯಜ್ಞ ಇದು. ನಿಮ್ಮ ಸುತ್ತಮುತ್ತಲು ನೀರಿರುವಾಗ ನೀವು ಏನು ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನೆ ನೀರು ಸ್ವೀಕಾರ ಮಾಡಿ ಅದು ದೈವಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನಿಮ್ಮ ಪ್ರಾರ್ಥನೆ ನೆರವೇರ್ತದೆ. ಆದ ಕಾರಣ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಮೊದಲನೇದಾಗಿ ನೀರಿಗೆ ಬಹಳ ಪ್ರಾಮುಖ್ಯತೆ, ತೀರ್ಥಕ್ಕೆ ಬಹಳ ಪ್ರಾಮುಖ್ಯತೆ. ಅರ್ಥ ಆಗ್ತಾ ಹೇಳೋದು? ನಾವು ಆಡಿದ ಮಾತುಗಳೆಲ್ಲವೂ, ಎಷ್ಟು ಪುಣ್ಯದ ವಿಚಾರಗಳೆಲ್ಲವೂ ಅದು ಯಾವುದೋ ಒಂದು ರೀತಿಯಲ್ಲಿ ಹೋಗಿ ಸೇರ್ತದೆ. ಯಾವುದೋ ಒಂದು ರೀತಿಯಲ್ಲಿ ಹೋಗಿ ಸೇರ್ತದೆ. ಅದು ಯಾವುದೋ ಒಂದು ರೀತಿಯಲ್ಲಿ ಸೃಷ್ಟಿ ಆಗ್ತದೆ ಅಂತೇಳಿ ಅದು ಪವಿತ್ರ ಭಾವನೆಯಲ್ಲಿ ಸೃಷ್ಟಿಯಾಗಬೇಕು. ಹೇಳೋದು ಅರ್ಥ ಆಗ್ತದ? ಹಾಂ. ಒಂದು ಆತ್ಮ ಬರಬೇಕು ಅಂತ ಹೇಳಿದರೆ ನಮಗೆ ಆಹಾರ ಬಹಳ ಮುಖ್ಯ. ಒಂದು ಆತ್ಮ ಬರಬೇಕು, ಒಂದು ಜೀವ ನಮ್ಮ ಒಳಗೆ ಬರಬೇಕು, ಅದು ನಮ್ಮೊಳಗೆ ನಿಲ್ಲಬೇಕು ಅಂತ ಹೇಳಿದರೆ ಆಹಾರ ಬಹಳ ಮುಖ್ಯ. ಯಾವುದೇ ಆಹಾರ ಆದರೂ ಸರಿ. ಅರ್ಥ ಆಗ್ತಾ ಹೇಳೋದು? ಭೂಮಿಯಲ್ಲಿ ಬೆಳೆಯುವ ಎಲ್ಲ ಆಹಾರಗಳು, ಮನುಷ್ಯನಿಗೆ ಬೇಕಾದ ಎಲ್ಲ ಆಹಾರವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಭಗವಂತ ಸೃಷ್ಟಿ ಮಾಡಿದ ಆಹಾರದಲ್ಲಿ ಈ ಜೀವ ಚೈತನ್ಯ ಎಂಬುದು ಸೃಷ್ಟಿಯಾಗುವುದು. ಜೀವ ಚೈತನ್ಯ ಎಂಬುದು ಸೃಷ್ಟಿಯಾಗುವುದು. ಆಗ ನಮ್ಮ ಒಳಗೊಂದು ಆತ್ಮ ನಿಲ್ಲಬೇಕು ಅಂತಾರೆ. ಆತ್ಮ ಹೇಗೆ ಬರ್ತದೆ? ನಾವು ಆಹಾರವನ್ನು ಊಟ ಮಾಡಿದ ಮೇಲೆ ನಮ್ಮ ಒಳಗೆ ಸಪ್ತಧಾತುಗಳು ಸೃಷ್ಟಿಯಾಗುವುದು. ನಮ್ಮ ಒಳಗೆ ಸಪ್ತಧಾತುಗಳು ಸೃಷ್ಟಿಯಾಗ್ತದೆ. ನಮ್ಮ ಒಳಗೆ ಸಪ್ತಧಾತುಗಳು ಸೃಷ್ಟಿಯಾಗುವುದರಲ್ಲಿ ವೀರ್ಯ ಕೂಡ ಒಂದು. ಆಗ ಆ ವೀರ್ಯದಿಂದ ಜನ್ಮವನ್ನು ತಾಳುವುದು. ಆಗ ಇದಕ್ಕೆ ಮುಖ್ಯ ಕಾರಣ ನೀರು. ಆ ನೀರಿನ ಒಳಗೆ ಅಗ್ನಿ ಮತ್ತು ವಾಯು, ನೀರಿನ ಒಳಗೆ ಅದು ಇನ್ನೂ ಸೂಕ್ಷ್ಮ. ಆದರೆ ನೀರು ಬಹಳ ಮುಖ್ಯ. ಆಗ ಈ ಪ್ರಪಂಚಕ್ಕೆ ಅನೇಕ ದೈವಿಕ ಶಕ್ತಿಗಳನ್ನು ಬರಮಾಡಿಸಲಿಕ್ಕೆ ಈ ಮಳೆಗಾಲ ಎಂಬುದು ಬಹಳ ಶ್ರೇಷ್ಠ. ಮಳೆಗಾಲ ಎಂಬುದು ಬಹಳ ಶ್ರೇಷ್ಠ. ಅದು ಪ್ರಕೃತಿ ದತ್ತವಾಗಿ ಬರುವಂಥ ವಿಚಾರ, ಕಾಲಕ್ಕೆ ಅನುಗುಣವಾಗಿ ಬರುವಂಥ ವಿಚಾರ. ಆಗ ಪ್ರಕೃತಿಗೂ ನಮಗೂ ಬಹಳಷ್ಟು ಸಂಬಂಧಗಳು ಉಂಟಾಗ್ತದೆ. ಅರ್ಥ ಆಗ್ತಾ ಹೇಳೋದು? ಹಾಂ. ಹಾಗೆ ಒಳ್ಳೆ ಆತ್ಮಗಳು ಈ ದೇಶಕ್ಕೆ ಬರಬೇಕು, ಈ ಪ್ರಪಂಚಕ್ಕೆ ಬರಬೇಕು, ಈ ಪ್ರಪಂಚಕ್ಕೆ ಒಂದು ಒಳಿತನ್ನು ಮಾಡಬೇಕು, ಲೋಕಕ್ಕೆ ಉದ್ಧಾರ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಮಾಡುವ ಪೂಜೆ ಧರ್ಮರಕ್ಷ ಯಜ್ಞ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಚಾಮುಂಡೇಶ್ವರಿ ಅಮ್ಮನ ಜನ್ಮದಿನ ಆಷಾಢ ಮಾಸ ಅಂತ ಹೇಳ್ತಾರೆ ಅಲ್ವಾ? ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನನ್ನು ಬಹಳಷ್ಟು ವಿಜೃಂಭಣೆಯಿಂದ ಪೂಜಿಸ್ತಾರೆ. ಯಾಕೆ ಬೇಕಾಗಿ ಪೂಜಿಸಬೇಕು ಅಮ್ಮನನ್ನು? ಅಮ್ಮನನ್ನು ಪೂಜಿಸುವುದರಿಂದ ಈ ಪ್ರಪಂಚಕ್ಕೆ ಒಳಿತ ಆಗುವುದು ಎಂಬ ಸತ್ಯವನ್ನು ಹೇಳಿಕೊಡುವ ತಿಂಗಳು ಆಟಿ ಮಾಸ. ಅನೇಕ ಋಷಿಮುನಿಗಳು ಈ ಲೋಕದಲ್ಲಿ ಅನೇಕ ರೀತಿಯ ರಾಕ್ಷಸರುಗಳ ಈ ತೊಂದರೆಗಳಿಂದ, ಅನೇಕ ಋಷಿಮುಗಳು ಈ ರಾಕ್ಷಸಗಳ ತೊಂದರೆಯಿಂದ ಪಡಪಾರದ ಪಾಡೆಲ್ಲ ಪಟ್ಟರು, ಅನೇಕ ಕಷ್ಟವನ್ನು ಪಟ್ಟರು. ಆವಾಗ ಈ ಋಷಿಮುನಿಗಳೆಲ್ಲ ಸೇರಿ ಶಕ್ತಿಯನ್ನು ಪ್ರಾರ್ಥನೆ ಮಾಡಿದರು. ತಾಯೇ ಜಗನ್ಮಾತೆ, ನಮ್ಮಿಂದ ಆಗುವುದಿಲ್ಲ, ಒಂದು ಸಲ ನೀನು ಬಾ ಭೂಮಿಗೆ, ಇವರನ್ನೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಂಹಾರ ಮಾಡು ಅಂತೇಳಿ. ಆಗ ಚಾಮುಂಡೇಶ್ವರಿ ಅಮ್ಮ ಸೃಷ್ಟಿಯಾದದ್ದು. ಅಮ್ಮ ಸೃಷ್ಟಿಯಾದರು, ಶಕ್ತಿ ಚೈತನ್ಯ ಸೃಷ್ಟಿಯಾಯಿತು. ಅಲ್ವಾ? ಈ ಸತ್ಯ ಅಲ್ವಾ?
ಚಾಮುಂಡೇಶ್ವರಮ್ಮನ ಜನ್ಮದಿನವನ್ನು ಆಷಾಢ ಮಾಸದಲ್ಲಿ ತಾನೇ ನೀವು ಆಚರಿಸೋದು. ಆಗ ಶಕ್ತಿ ಸೃಷ್ಟಿಯಾದ ದಿನ ಅಂತ ಆಯ್ತಲ್ವ, ಶಕ್ತಿ ಸೃಷ್ಟಿಯಾದ ತಿಂಗಳು ಅಂತ ಆಯ್ತಲ್ವ. ಈ ಆಟಿ ಮಾಸ ಅಂತೇಳಿದ್ರೆ ಅಮ್ಮನಿಗೆ ಯಾಕೆ ಶ್ರೇಷ್ಠ ಅಂತ ಹೇಳೋದು? ಆ ಶಕ್ತಿ ಬರಲಿಕ್ಕೆ ಕಾರಣ ಏನು? ಕಾಲ, ಮಳೆಗಾಲ, ಮಳೆಗಾಲ, ನೀರು, ಜಲ. ಆಗ ಜಲದಿಂದಲೇ ಎಲ್ಲವೂ ಸಾಧ್ಯ. ನೀವು ಯಾವುದೇ ಒಂದು ಮಾತನ್ನು ಹೇಳಿ, ಒಂದು ನೀರಿನ ಮುಂದೆ ಹೋಗಿ ಹೇಳಿ, ನೀರು ನಿಮ್ಮ ಮಾತನ್ನು ರಿಸೀವ್ ಮಾಡ್ತದೆ, ನಿಮ್ಮ ಮಾತನ್ನು ಕೇಳ್ತದೆ. ನೀರು ಬಹಳಷ್ಟು ಬೇಗ ಕೇಳ್ತದೆ ಮಾತನ್ನು. ಮನುಷ್ಯ ಕೇಳ್ತಾನಿಲ್ವೋ ಗೊತ್ತಿಲ್ಲ, ಯಾವುದೇ ಮೃಗ ಪಕ್ಷಿಗಳು ಕೇಳ್ತದಿಲ್ವೋ ಅಂತ ಗೊತ್ತಿಲ್ಲ, ಯಾವುದೇ ಪ್ರಕೃತಿಯ ವಿಚಾರಗಳು ಕೇಳ್ತದೆ ಗೊತ್ತಿಲ್ವ. ನೀರು ಮಾತ್ರ ನಿಮ್ಮ ಮಾತನ್ನು ಬೇಗ ಸ್ವೀಕಾರ ಮಾಡುವುದು. ಆದ ಕಾರಣ ನೀರು ಬಹಳ ಮುಖ್ಯ ಅಂತ ಹೇಳೋದು. ಆದ ಕಾರಣ ಈ ಮಳೆಗಾಲದ ಆರಂಭದಲ್ಲಿ, ದಕ್ಷಿಣಾಯನದ ಪ್ರಾರಂಭದಲ್ಲಿ ಆಟಿ ಮಾಸವನ್ನು ಬಹಳ ವಿಜೃಂಭಣೆಯಿಂದ ಆ ಅಮ್ಮನನ್ನು ದೈವಿಕ ಭಾವನೆಯಿಂದ ಪೂಜಿಸುವ ತಿಂಗಳು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಅಮ್ಮಂದಿರಲ್ಲಿ ಅಂಡಾಣುಗಳು ಬಹಳಷ್ಟು ಶಕ್ತಿಯುತವಾಗಿ ಸೃಷ್ಟಿಯಾಗ್ತದೆ ಈ ತಿಂಗಳಲ್ಲಿ. ಅಮ್ಮಂದಿರಲ್ಲಿ ಅಂಡಾಣುಗಳು, ಅಂಡಾಣು ಅಂತ ಹೇಳಿದರೆ ವಂಶಕ್ಕೆ ಮೂಲ. ಅಂಡಪಿಂಡ ಮಹಾಶರೀರಂ ತತ್ವಮಸಿ ತತ್ವವಶಿ ಓಂ ನಾದರೂರಾಯ ತತ್ಸತ್ ಮಾತಾನ್ನ ಪೂರ್ಣೇಶ್ವರಿ ಜ್ಞಾನ ವೈರಾಗ್ಯಂ ಭಿಕ್ಷಾಂದೇಹಿ. ಅಂಡಪಿಂಡ ಮಹಾಶರೀರಂ ತತ್ವಮಸಿ ತತ್ವವಶಿ ಓಂ ನಾದರೂರಾಯ ತತ್ಸತ್ ಮಾತಾನ್ನ ಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಇಲ್ಲದೆ ಯಾವುದು ಆಗುವುದಿಲ್ಲ. ಅನ್ನಪೂರ್ಣೇಶ್ವರಿ ಆಗಬೇಕು, ಒಂದು ಅಂಡ ಆಗಬೇಕು, ಒಂದು ಪಿಂಡ ಆಗಬೇಕು ಅಂತ ಹೇಳಿದರೆ ಆಹಾರ ಬಹಳ ಮುಖ್ಯ, ಆ ಜೀವ ಬಹಳ ಮುಖ್ಯ. ನಾವು ಆಹಾರ ಅಂತ ಹೇಳ್ತೇವೆ, ದೈವಿಕ ಭಾಷೆಯಲ್ಲಿ ಜೀವ ಅಂತ ಹೇಳೋದು. ನಾವು ಊಟ ಮಾಡುವ ಎಲ್ಲ ವಿಚಾರಗಳಿಗೆ ಹೇಳೋದು ಜೀವ. ಅಂಥ ಜೀವಗಳು ಸೃಷ್ಟಿಯಾಗುವಂಥ ಸಮಯ ಈ ಭೂಲೋಕದಲ್ಲಿ ಪವಿತ್ರವಾದ ಸ್ಥಿತಿಯಲ್ಲಿ ಪ್ರಕೃತಿ ದತ್ತವಾಗಿ ಎಲ್ಲ ಬೆಳೆಗಳು, ಎಲ್ಲ ವಿಚಾರಗಳು ನೀರಿದ್ರೆ ತಾನೇ ಆಗೋದು. ಆಗ ನಮ್ಮ ಪ್ರಾರ್ಥನೆ ಈ ನೀರಿನ ಮೂಲಕ ಹೋಗಿ ಅನೇಕ ಚೈತನ್ಯಗಳು ಈ ಆಹಾರದ ಜೊತೆ ಸೇರಿ ಅದು ನಮ್ಮ ಒಳಗೆ ಹೋಗಿ ಅದು ಒಂದು ಆತ್ಮವಾಗಿ ಇನ್ನೊಬ್ಬರ ಮೂಲಕ ಬರ್ತದೆ. ಇದು ಆಟಿ ಮಾಸದಲ್ಲಿರುವ ಪವಿತ್ರವಾದ ಸ್ಥಿತಿಗಳು. ಆಟಿ ಮಾಸದ ಧರ್ಮರಕ್ಷಾ ಯಜ್ಞದ ಸೂಕ್ಷ್ಮ ರಹಸ್ಯಗಳು. ಈ ಪ್ರಪಂಚಕ್ಕೊಂದು ಆತ್ಮ ಬರುವುದು ಹೇಗೆ? ಒಂದು ಅಮ್ಮನ ಗರ್ಭದಲ್ಲಿ ಒಂದು ಆತ್ಮ ಪ್ರವೇಶವಾಗುವುದು ಹೇಗೆ? ಅದು ಪ್ರವೇಶ ಆಗಬೇಕಾದ್ರೆ ಮುಂಚೆ ಒಂದು ಆಹಾರ ಬೇಕಲ್ಲ, ಒಂದು ಜೀವ ಬೇಕಲ್ಲ. ಆ ಜೀವದೊಟ್ಟಿಗೆ ಆತ್ಮ ಸೇರಿದಾನೆ ಜೀವಾತ್ಮ ಆಗುದು. ಜೀವಾತ್ಮ, ಆತ್ಮ, ಪರಮಾತ್ಮ. ಆತ್ಮಕ್ಕೆ ದೇಹ ಇಲ್ಲ. ಜೀವಾತ್ಮ ಆಗಬೇಕು ಅಂದರೆ ದೇಹ ಬೇಕು. ಜೀವಾತ್ಮ ಆದರೆ ಪರಮಾತ್ಮನ ನೋಡಲಿಕ್ಕೆ ಆಗುವುದು ಎಂಬ ಸತ್ಯವನ್ನು ತಿಳಿಯುವ ತಿಂಗಳು. ಗುರುಗಳ ಜ್ಞಾನೋಪದೇಶವನ್ನು ಕೇಳುವ ತಿಂಗಳು. ಇದನ್ನು ಕೆಲವರೆಲ್ಲ ಚಾತುರ್ಮಾಸ್ಯ ಅಂತೇಳಿ 4 ತಿಂಗಳು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಚಾತುರ್ಮಾಸ್ಯ ಅಂದರೆ ಏನು? ಇದೆ ಮಳೆಗಾಲ. ಮಳೆಗಾಲದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸಾಧುಗಳು, ಸಂತರುಗಳು, ಯೋಗಿಗಳು, ಋಷಿಮುನಿಗಳು ಒಂದು 4 ತಿಂಗಳು ಮಳೆ ಕಮ್ಮಿ ಆಗುವವರೆಗೆ ಒಂದು ಕಡೆ ಕೂತ್ಕೊಳ್ತಾರೆ. ಆ ಸಮಯದಲ್ಲಿ ಅನೇಕ ರೀತಿಯ ಜ್ಞಾನೋಪದೇಶವನ್ನು ಮಾಡ್ತಾರೆ. ಆ ಜ್ಞಾನೋಪದೇಶ ಯಾಕೆ ಮಾಡಬೇಕು? ಚಾತುರ್ಮಾಸ ಎಂಬ 4 ತಿಂಗಳನ್ನು ಯಾಕೆ ಬೇಕಾಗಿ ನಮ್ಮ ಋಷಿಮುನಿಗಳು ಮಾಡಿದ್ರು ಅಂತ ಹೇಳಿದರೆ ಅದರ ಕಾನ್ಸೆಪ್ಟ್ ಕೂಡ ಇದುವೇ. ಮಳೆಗಾಲದಲ್ಲಿ ನಾವು ಏನೊಂದು ವಿಚಾರ ಹೇಳ್ತೇವೆ ಅದು ಬೇಗ ಎಲ್ಲರಿಗೋಗಿ ಸೇರ್ತದೆ. ಇನ್ನೊಂದು, ಮಳೆಗಾಲದಲ್ಲಿ ಯಾರು ಕೂಡ ಹೆಚ್ಚಿನ ಪಯಣವನ್ನು ಮಾಡೋದಿಲ್ಲ, ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದೇ ಕಡೆ ಪ್ರಕೃತಿಯೇ ನಮ್ಮನ್ನು ಕೂತ್ಕೊಳ್ಳಿಸ್ತದೆ, ಓಡಾಡಲಿಕ್ಕೆ ಬಿಡುವುದಿಲ್ಲ.
ಈಗ ಆಗಲ್ಲ. ಈಗ ವಿಜ್ಞಾನ ಮುಂದುವರೆದು ಸಾವಿರ ರೀತಿಯಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲೆಲ್ಲ ಮಾಡಿಕೊಂಡು ಖುಷಿ ಬಂದಾಗಿ ಹೋಗ್ತಾ ಬರ್ತಾ ಇರ್ತಾರೆ. ಇಂಥ ಸ್ಪೆಷಲಿಟಿ ಕಾಲದಲ್ಲೇ ಕೆಲವು ಕಡೆ ರೋಡ್ ಬ್ಲಾಕ್ ಆಗ್ತದೆ ಅಲ್ವಾ? ಮರ ಬಿತ್ತು, ಅದು ಬಿತ್ತು, ಆ ಕಡೆದಾಯ್ತು ಈ ಕಡೆದಾಯ್ತು ಅಂತೇಳಿ. ಸ್ವಲ್ಪ ವರ್ಷಗಳ ಹಿಂದೆ ಹೇಗಿರ್ಬೋದು? ಆಗ ಒಂದು ಮರ ಬಿದ್ದರೆ ಅದನ್ನು ಎತ್ತಲಿಕ್ಕೆ ಯಾರು ಬರಬೇಕಿತ್ತು? ಒಂದು ಆನೆ ಬರಬೇಕಿತ್ತೇನು ಅಲ್ವಾ? ಈಗೆಲ್ಲ ಬೇಕಾದೆಲ್ಲ ವ್ಯವಸ್ಥೆಗಳೆಲ್ಲ ಉಂಟು ಅಂತ ಹೇಳುವ. ಆಗ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಗುರುಗಳ ಜ್ಞಾನೋಪದೇಶವನ್ನು ತಿಳಿದುಕೊಳ್ಳುವ ತಿಂಗಳು. ವೈದಿಕ ಪದ್ಧತಿಯಲ್ಲಿ ಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಸ್ಥಿತಿಯಲ್ಲಿ ಹೇಳಿದ್ದಾರೆ ಚಾತುರ್ಮಾಸ ಅಂತೇಳಿ. ಜ್ಞಾನದ ರೀತಿಯಲ್ಲಿ, ಜ್ಞಾನದ ಸಮಯದಲ್ಲಿ 1 ತಿಂಗಳು ಧರ್ಮರಕ್ಷ ಯಜ್ಞ, ಋಷಿಮುನಿಗಳು ಹೇಳಿದಂಥ ವಿಚಾರ. ಆ 1 ತಿಂಗಳಲ್ಲಿ ಎಲ್ಲವೂ ಆಗುವುದು ಅಲ್ವಾ? ಒಂದು ಅಮ್ಮ ತಿಂಗಳು ಪೀರಿಯಡ್ಸ್ ಆಗೋದು ತಿಂಗಳಿಗೊಂದು ಸಲ ಅಲ್ವಾ? ಆಗ ತಿಂಗಳಿಗೆ 1 ಬಾರಿ ಆಗುವುದು ಅಂತ ಹೇಳಿದರೆ ಅದು ಶುದ್ಧವಾಯಿತು ಅಂತ ಅರ್ಥ. ಶುದ್ಧವಾಯಿತು, ಎಲ್ಲ ಕಲ್ಮಶ ಎಲ್ಲ ಹೋಗಿ ಹೊಸತ್ತು ಒಂದು ಅಂಡಾಣು ಸೃಷ್ಟಿಯಾಗ್ತದೆ, ಪವಿತ್ರವಾದ ಅಂಡಾಣು ಸೃಷ್ಟಿಯಾಗ್ತದೆ. ಅದು ತಿಂಗಳಿಗೆ 1 ಬಾರಿ. ಆಗ ಧರ್ಮರಕ್ಷ ಯಜ್ಞ, ಈ ಧರ್ಮರಕ್ಷ ಯಜ್ಞದಿಂದ ಆಟಿ ಮಾಸದಲ್ಲಿ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಉಂಟು ಅದನ್ನೇ ಹೇಳಿದ. ಅಮ್ಮಂದರಲ್ಲಿ ಅಂಡಾಣುಗಳು ಒಳ್ಳೆ ಫಲವತ್ತವಾದ ರೀತಿಯಲ್ಲಿ ಸೃಷ್ಟಿಯಾಗ್ತದೆ ಈ ಆಟಿ ಮಾಸದಲ್ಲಿ. ಭೂಮಿಯಲ್ಲಿ ಹೇಗೆ ಮಳೆ ಬಂದು ಎಲ್ಲವೂ ಫಲವತ್ತವಾಗಿ ಸೃಷ್ಟಿಯಾಗ್ತದೋ ಅದೇ ರೀತಿ ಅಮ್ಮನ ಗರ್ಭದಲ್ಲಿ ಕೂಡ ಒಳ್ಳೆ ಫಲವನ್ನು ನಾವು ಎದುರು ನೋಡ್ಬೋದು, ಒಳ್ಳೆ ಚೈತನ್ಯವನ್ನು ನಾವು ಎದುರು ನೋಡ್ಬೋದು. ಇದು ನಿಮ್ಮ ನಂಬಿಕೆ. ಆದ ಕಾರಣ ಈ ಆಟಿ ಮಾಸದಲ್ಲಿ ಸಪ್ತಕನ್ಯಕೆಯರ ಪೂಜೆ ಅಂತ ಇಲ್ಲಿ ಮಾಡಿ, ಮೊದಲಿಗೆ ಸಪ್ತಕನ್ಯಕೆಯರ ಪೂಜೆಯಲ್ಲಿ ನೀರಿನ ಹತ್ರ ಹೋಗಿ, ಹರಿಯುವ ನದಿ ಹತ್ರ ಹೋಗಿ ಅಲ್ಲಿರುವ ಮೀನುಗಳಿಗೆಲ್ಲ ಆಹಾರವನ್ನು ಕೊಟ್ಟು ಅವರವರ ಇಷ್ಟಾರ್ಥ ಪ್ರಾರ್ಥನೆಯನ್ನು ಮಾಡಿ ವರವನ್ನು ಪಡೆದುಕೊಳ್ತಾರೆ. ಕಾರಣ ಏನು? ಮೊದಲಿಗೆ ಮತ್ಸ್ಯ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ, ಒಂದು ಪವಿತ್ರವಾದ ಆತ್ಮ ಹುಟ್ಟಬೇಕು ಅಂತ ಹೇಳಿದರೆ, ನೀವು ಮೊದಲು ಪೂಜೆ ಮಾಡಬೇಕಾದ ದೇವರು ಯಾವುದು ಅಂತ ಹೇಳಿದ್ರೆ ಮೀನು. ಇದು ಹೇಳಿದರೆ ಮನುಷ್ಯರು ಒಪ್ಪುವುದಿಲ್ಲ, ಆದರೆ ಅವತಾರದಲ್ಲಿ ಒಪ್ಪುತ್ತಾರೆ. ಶ್ರೀಮನ್ನಾರಾಯಣನ ಅವತಾರದಲ್ಲಿ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ ಅಂತೇಳಿ ಎಲ್ಲ ಅವತಾರವನ್ನು ಒಪ್ಪುತ್ತೀರಿ. ನಾರ್ಮಲ್ ಆಗಿ ನಾವು ಹೇಳಿದರೆ ಯಾರು ಒಪ್ಪುವವರು ಇಲ್ಲ. ಯಾಕೆ ಬೇಕಾಗಿ ಮೀನಿಗೆ ಪೂಜೆ ಮಾಡಬೇಕು? ಅಲ್ಲಿ ಅದರಲ್ಲೊಂದು ಸತ್ಯ ಅಡಗಿದೆ, ಅದರಲ್ಲೊಂದು ವಿಜ್ಞಾನ ಅಡಗಿದೆ, ಅದರಲ್ಲೊಂದು ಸೈನ್ಸ್ ಅಡಗಿದೆ. ಆ ಮೀನುಗಳ ಸಂತತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತದೆ ನೀರಿನಲ್ಲಿ, ಅಷ್ಟರ ಮಟ್ಟಿಗೆ ಮನುಕುಲದ ಸಂತತಿ ಒಳ್ಳೆಯದಾಗಿ ಇರ್ತದೆ, ಚೆನ್ನಾಗಿ ಇರ್ತದೆ. ಅದು ನಮ್ಮನ್ನು ಬಿಟ್ಟು ದೂರ ಇರ್ಬೋದು, ಆದರೆ ಅದಕ್ಕೂ ನಮಗೂ ಏನು ಸಂಬಂಧ? ಇದನ್ನೆಲ್ಲ ತಿಳಿಯುವ ತಿಂಗಳು, ಜ್ಞಾನವನ್ನು ತಿಳಿಯುವ ತಿಂಗಳು. ಕೆಲವರು ಇದನ್ನು ಆಟಿ ಮಾಸವನ್ನು ಜ್ಞಾನದ ತಿಂಗಳು ಅಂತೇಳಿ, ಇನ್ನು ಕೆಲವರು ಆಟಿ ಮಾಸವನ್ನು ಅಮ್ಮನ ತಿಂಗಳು ಅಂತೇಳಿ, ಇನ್ನು ಕೆಲವರು ಆಟಿ ಮಾಸವನ್ನು ಶಕ್ತಿಯ ತಿಂಗಳು ಅಂದರೆ ಎನರ್ಜಿ. ಆ ಎನರ್ಜಿಯ ತಿಂಗಳು, ಶಕ್ತಿಯ ತಿಂಗಳು ಅಂತ ಹೇಳಿದ್ದಾರೆ. ಯಾಕೆ ಬೇಕಾಗಿ ಶಕ್ತಿಯ ತಿಂಗಳು ಅಂತ ಹೇಳಿದರೆ, ನಮ್ಮ ಈ ಭೂಮಂಡಲ, ಈ ಭೂಗ್ರಹಕ್ಕೆ ಶಿವಶಕ್ತಿಯ ಚೈತನ್ಯ, ಶಿವಶಕ್ತಿ ಎಂಬ ಎನರ್ಜಿ ಬಹಳ ಹತ್ತಿರದಲ್ಲಿರ್ತದೆ. ಗುರುಗ್ರಹ ಮತ್ತು ಶುಕ್ರಗ್ರಹ, ಅದಕ್ಕೆ ಸಂಬಂಧಪಟ್ಟು ಬುಧಗ್ರಹ ಮತ್ತು ಶನಿಗ್ರಹ. ಆದ ಕಾರಣ ಆಟಿ ಮಾಸ ಪ್ರಾರಂಭವಾಗುವಾಗ ಈ ಚಾತುರ್ಮಾಸದಲ್ಲಿ ಗುರು ಪೌರ್ಣಿಮೆ ಎಂಬ ವಿಚಾರ ಬರುವುದು. ಗುರು ಪೌರ್ಣಿಮೆ ಎಂಬ ಪವಿತ್ರವಾದ ಒಂದು ದಿನ ಬರುವುದು. ಗುರುವನ್ನು ಪೂಜಿಸಿ, ಮೊದಲು ಗುರುವನ್ನು ಪೂಜಿಸಿ ಮುಂದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ. ಗುರುವೇ ಮೂಲ, ಗುರುವೇ ಸತ್ಯ, ಗುರುವೇ ಪರಂಜ್ಯೋತಿ, ಆ ಗುರುವೇ ಅರುಳ್ ಪರಂಜ್ಯೋತಿ. ಗುರುವೇ ಅರುಳ್ ಪರಂಜ್ಯೋತಿ ಅಂತ ಹೇಳೋದು
ಸೂರ್ಯನ ಆಧಾರದ ಮೇಲೆ ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ಯಾವತ್ತು ಬೆಳಕನ್ನು ಕೊಡ್ತಾನೆ ಇರ್ತದೆ, ಅದು ಬೆಳಕನ್ನು ಕೊಡ್ತಾನೆ ಇರ್ತದೆ, ದಾರಿಯನ್ನು ತೋರಿಸ್ತಾನೆ ಇರ್ತದೆ. ಬೆಳಕಿದ್ದಷ್ಟು ನಮಗೆ ಏನೆಲ್ಲ ನಮ್ಮ ಸುತ್ತಮುತ್ತಲು ನಡೀತದೆ ಅಂತೇಳಿ ಗೊತ್ತಾಗ್ತದೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಟಿ ಮಾಸ ಅಂದರೆ ಏನು, ಧರ್ಮರಕ್ಷಾ ಯಜ್ಞ ಅಂದರೆ ಯಾಕೆ ಬೇಕಾಗಿ ಅಂತೇಳಿ. ಇನ್ನು ಕೆಲವರು ಈ ಮಾಸವನ್ನು ಶೂನ್ಯ ಮಾಸ ಅಂತೇಳಿ ಅವರವರ ಜ್ಞಾನಕ್ಕೆ ಬಿಟ್ಟ ಹಾಗೆ. ಶೂನ್ಯ ಮಾಸ ಅಂದರೆ ಶೂನ್ಯದಿಂದ ಸೃಷ್ಟಿ, ಶೂನ್ಯ ಮಾಸ. ಆ ಶೂನ್ಯ ಮಾಸದಲ್ಲಿ ಕೂಡಿದಷ್ಟು ನಾವು ಒಳ್ಳೊಳ್ಳೆಯ ವಿಚಾರಗಳನ್ನು, ಧರ್ಮ ಗ್ರಂಥಗಳನ್ನು, ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು, ಅನೇಕ ರೀತಿಯ ಶಿವಪುರಾಣ, ಇಂಥ ವಿಚಾರಗಳನ್ನು ನೀವು ಕೂತುಕೊಂಡು ಪಠನ ಮಾಡಿ. ಕಾರಣ ಏನು? ಈ ಪ್ರಕೃತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಈ ನೀರು ಬಹಳ ಮುಖ್ಯ. ಆದ ಕಾರಣ ಇದು ಮಳೆಗಾಲದಲ್ಲಿ ಬರುವಂಥ ವಿಚಾರ. ಮಳೆ ಬೆಳೆಯನ್ನು ಕೊಡ್ತದೆ, ಮಳೆ ಸಮೃದ್ಧಿಯನ್ನು ಕೊಡ್ತದೆ, ಮಳೆ ಸೌಭಾಗ್ಯವನ್ನು ಕೊಡ್ತದೆ, ಮಳೆ ಎಲ್ಲವನ್ನೂ ಕೊಡ್ತದೆ ಅಲ್ವಾ? ಒಂದು ಮನುಷ್ಯ ಸತ್ತು ಹೋದ ಮೇಲೆ ಅವನೊಂದು ಪಿಂಡ ಪ್ರದಾನ ಮಾಡೋದು ಎಲ್ಲಿ? ನೀರಿನ ಹತ್ರ ಹೋಗಿ, ನದಿ ತೀರದಲ್ಲಿ ಹೋಗಿ. ಯಾಕೆ ನದಿ ತೀರದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಬೇಕು? ಆ ನೀರಿಗೂ ಈ ಪಿಂಡಕ್ಕೂ ಏನು ಸಂಬಂಧ? ಈ ಪಿಂಡ ಪ್ರದಾನ ಸತ್ತು ಹೋದ ಆತ್ಮಕ್ಕೂ ಏನು ಸಂಬಂಧ? ಸತ್ತು ಹೋದ ಆತ್ಮಕ್ಕೆ ಸಂಬಂಧ ಉಂಟು ಅಂತ ಹೇಳಿದರೆ ಜೀವಂತವಾಗಿ ಬರುವ ಆತ್ಮಕ್ಕೂ ಸಂಬಂಧ ಉಂಟು ಅಂತೇಳಿ ಅರ್ಥ ಅಲ್ವಾ? ಸತ್ತು ಹೋದ ಆತ್ಮಕ್ಕೆ ಸಂಬಂಧ ಉಂಟು ಅಂತ ಹೇಳಿದರೆ ನೀರಿಗೆ, ಆಗ ಈ ಭೂಮಿಗೆ ಬರುವ ಚೈತನ್ಯಗಳಿಗೂ ಭೂಮಿಗೆ ಬರುವ ಆತ್ಮಗಳಿಗೂ ನೀರಿಗೂ ಸಂಬಂಧ ಉಂಟು ಅಂತೇಳಿ ಅರ್ಥ ಅಲ್ವಾ? ಈ ಸತ್ಯವನ್ನು ತಿಳಿಯಿರಿ. ಇದು ದೊಡ್ಡ ಒಂದು ಸೈನ್ಸ್. ಯಾವುದು? ಈ ಧರ್ಮರಕ್ಷಾ ಯಜ್ಞ ಅಂತ ಹೇಳಿದರೆ ಈ ಪೂಜೆಯ ಪುನಸ್ಕಾರಗಳೆಲ್ಲವೂ ದೊಡ್ಡ ಒಂದು ಸೈನ್ಸ್. ಯಾವ ಸೈನ್ಸ್? ಇನ್ನರ್ ಸೈನ್ಸ್, ಇಂಟರ್ನಲ್ ಸೈನ್ಸ್. ಆಧ್ಯಾತ್ಮಿಕ ವಿಜ್ಞಾನ, ಅಂತರಂಗದ ವಿಜ್ಞಾನ, ಮನೋವಿಜ್ಞಾನ. ಇದೆಲ್ಲ ಈ ಆಟಿ ಮಾಸದಲ್ಲಿ ಸಿಗುವಂಥ ವರಗಳು. ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಜ್ಞಾನವು ವೃದ್ಧಿಯಾಗ್ತದೆ, ಚೈತನ್ಯವನ್ನು ಹೊಸ ಹೊಸ ರೀತಿಯಲ್ಲಿ ನಾವು ಈ ಭೂಮಿಗೆ ಬರಮಾಡಿಸ್ಬೋದು. ಈ ಭೂಮಿಗೆ ಒಂದು ಒಳ್ಳೆ ಚೈತನ್ಯ ಬರಮಾಡಿಸಬೇಕು ಅಂತ ಹೇಳಿದರೆ ಅದು ಮನುಷ್ಯನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಅಲ್ಲ, ಯಾವುದೇ ಜೀವರಾಶಿಯಿಂದ ಸಾಧ್ಯ ಅಲ್ಲ. ಅದು ಮಾನವ ಜೀವರಾಶಿಯಿಂದ ಮಾತ್ರ ಸಾಧ್ಯ. ಆದ ಕಾರಣ ಈ ವಿಚಾರಗಳೆಲ್ಲವೂ ಮಾನವ ಜೀವರಾಶಿಗಳಿಗೆ ಬೇಕಾದದ್ದು. ಇನ್ನು ಕೆಲವರು ಆಟಿ ಮಾಸ ಅಂತೇಳಿದರೆ ಸತ್ತು ಹೋದವರ ಮಾಸ. ಈ ಆಟಿ ಮಾಸದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳೆಲ್ಲ ಮಾಡಲಿಕ್ಕಿಲ್ಲ, ಶುಭ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕಿಲ್ಲ. ಇದು ದೈವ ದೇವರುಗಳಿಗಲ್ಲಿರುವಂಥ ವಿಚಾರ. ದೈವ ದೇವರನ್ನೇ ಪೂಜೆ ಮಾಡಬೇಕು. ಸತ್ತು ಹೋದವರನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ಕರೀಬೇಕು, ಅವರಿಗೊಂದು ಆಹಾರವನ್ನು ಕೊಡಬೇಕು ಅಂತೇಳೋ ಒಂದು ವಿಚಾರ ಇದೆ. ಅಲ್ಲಿ ಕೂಡ ಕರೆಯುವುದು ಯಾವುದನ್ನು? ಆತ್ಮವನ್ನೇ ಅಲ್ವಾ? ಆಗ ಆತ್ಮದ ಹತ್ರ ಹೋಗಬೇಕಾದ್ರೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ದೈವ ದೇವರುಗಳನ್ನೆಲ್ಲ ಪ್ರಾರ್ಥಿಸಿ ಅವರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿ ಆತ್ಮಕ್ಕೆ ಯಾವುದೋ ಒಂದು ಸದ್ಗತಿಯನ್ನು ನಾವು ಕೊಡುತ್ತೇವೆ ಆಟಿ ಮಾಸದಲ್ಲಿ. ಈ ಆಟಿ ಮಾಸ ಅಮಾವಾಸ್ಯೆಯಲ್ಲಿ ಬರುವ ದಿನ ಅದು ಪವಿತ್ರವಾದ ದಿನ. ಪಿತೃಪಕ್ಷದಕ್ಕೆ ನವರಾತ್ರಿಯಲ್ಲಿ ಪಿತೃಪಕ್ಷ ಬರ್ತದಲ್ವ? ಪಿತೃಪಕ್ಷ ಆದ ನಂತರ ನವರಾತ್ರಿ ಅಲ್ವಾ? ಆ ಪಿತೃಪಕ್ಷದಲ್ಲಿ ಸಿಗುವ ಅಷ್ಟು ವಿಚಾರಗಳ ಎಲ್ಲವೂ ಈ ಆಟಿ ಮಾಸದ ಒಂದು ಅಮಾವಾಸ್ಯೆಯಲ್ಲಿ ಸಿಗ್ತದೆ. ಆಟಿ ಮಾಸದ ಒಂದು ಅಮಾವಾಸ್ಯೆಯಲ್ಲಿ ಸಿಗ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಇದೆಲ್ಲ ಕಣ್ಣಿಗೆ ಕಾಣಾದ ವಿಚಾರಗಳು. ಹಾಗೆ ಆಟಿ ಮಾಸಕ್ಕೂ ಈ ಭೂಮಂಡಲಕ್ಕೂ ಈ ಸೌರಮಂಡಲಕ್ಕೂ
ಇನ್ನು ಅನೇಕ ಗ್ರಹಗಳಿಗೂ, ಅನೇಕ ಜೀವರಾಶಿಗಳಿಗೂ, ಮಾನವ ಜೀವರಾಶಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗೋದು ಸಮಯ. ಪುರಾಣದಲ್ಲಿ ಶಕ್ತಿ ಸೃಷ್ಟಿಯಾಯಿತು, ಅನೇಕ ರೀತಿಯ ರಾಕ್ಷಸರನ್ನು ಸಂಹಾರ ಮಾಡಿದ್ರು ಅಂತ ಪುರಾಣದಲ್ಲಿ ಹೇಳಿದರು. ಈ ಆಟಿ ಮಾಸದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಮನಸ್ಸನ್ನು ನಾಶ ಮಾಡಿದ್ರು ಎಂಬುದು ಇದರ ಸತ್ಯಸ್ಥಿತಿ. ರಾಕ್ಷಸರು ಅಂದರೆ ಮನಸ್ಸು, ನೆಗೆಟಿವ್ ಮೈಂಡ್, ಪಾಸಿಟಿವ್ ಮೈಂಡ್, ನೆಗೆಟಿವ್ ಮೈಂಡ್. ಮನಸ್ಸು ಅಂದರೆ ಮೈಂಡ್. ಈ ನೆಗೆಟಿವ್ ಎನರ್ಜಿಯನ್ನೆಲ್ಲ ನಾಶ ಮಾಡಿದರು. ಈ ನೆಗೆಟಿವ್ ಎನರ್ಜಿಯನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬೇಕು. ಆ ಪಾಸಿಟಿವ್ ಎನರ್ಜಿ ಎಂಬುದೇ ಜ್ಞಾನ, ಆ ನೆಗೆಟಿವ್ ಎನರ್ಜಿ ಎಂಬುದೇ ಅಲ್ಲಿ ಮನಸ್ಸು. ಆ ಪಾಸಿಟಿವ್ ಎನರ್ಜಿ ಎಂಬುದೇ ಆತ್ಮ, ಆ ನೆಗೆಟಿವ್ ಎನರ್ಜಿ ಎಂಬುದೇ ಮನಸ್ಸು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಆ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡುವುದು. ಪ್ರತಿಯೊಬ್ಬರಲ್ಲಿ ನೆಗೆಟಿವ್ ಉಂಟು. ನೆಗೆಟಿವ್ ಇಲ್ಲದೆ ಪ್ರಪಂಚ ಓಡುವುದಿಲ್ಲ, ಓಡಲಿಕ್ಕೆ ಸಾಧ್ಯನೇ ಇಲ್ಲ. ಪಾಸಿಟಿವ್ಗೆ ಎಷ್ಟು ಶಕ್ತಿ ಉಂಟು ಅದರಿಂದ ಹೆಚ್ಚಾದ ಶಕ್ತಿ ನೆಗೆಟಿವ್ಗೆ ಉಂಟು. ಆದರೆ ನೆಗೆಟಿವ್ನ ಶಕ್ತಿ ಏನಾಗ್ತದೆ ಅಂತ ಹೇಳಿದರೆ ಪ್ರಪಂಚಕ್ಕೆ ತೊಂದರೆ. ಆದ ಕಾರಣ ಎಲ್ಲ ರಾಕ್ಷಸರುಗಳು ದೇವಲೋಕದ ಮೇಲೆ ದಾಳಿ ಮಾಡಿದರು ಅಲ್ವಾ. ದೇವರುಗಳೆಲ್ಲ ಎಲ್ಲೆಲ್ಲ ಓಡಿಬಿಟ್ರು ಅಂತೇಳಿ. ಕಾರಣ ಏನು? ಈ ಮನಸ್ಸು, ಕೆಟ್ಟ ಮನಸ್ಸು, ಆಸೆ ಇದ್ದ ಮನಸ್ಸು, ಮೋಹ ಇದ್ದ ಮನಸ್ಸು, ಮತ್ಸರಿದ್ದ ಮನಸ್ಸು, ಅರಿಷಡ್ವರ್ಗಳನ್ನು ದಾಟಿದಂಥ ಸ್ಥಿತಿ ಅದು. ಅರಿಷಡ್ವರ್ಗಳು ನಮ್ಮ ದೇಹದಲ್ಲಿ ದಾಟಿ ಹೋದರೆ ಅದು ಬಹಳ ಕಷ್ಟ. ಈ 6 ಗುಣಗಳು ನಮ್ಮ ಒಳಗೆ ಎಷ್ಟು ಭದ್ರವಾಗಿ ನಿಲ್ತದೆ, ನಮ್ಮ ಹಿಡಿತದಲ್ಲಿ ನಿಲ್ತದೆ, ಅಷ್ಟರ ಮಟ್ಟಿಗೆ ನಮ್ಮ ಒಳಗೆ ಒಂದು ಪಾಸಿಟಿವ್ ಎನರ್ಜಿ ಎಂಬುದು ಸೃಷ್ಟಿಯಾಗುವುದು, ಸತ್ಯದ ಸ್ಥಿತಿ ಎಂಬುದು ಸೃಷ್ಟಿಯಾಗುವುದು, ಒಂದು ನಿಸ್ವಾರ್ಥ ಪ್ರೀತಿ ಎಂಬುದು ಸೃಷ್ಟಿಯಾಗುವುದು ನಮ್ಮ ಹಿಡಿತದಲ್ಲಿದ್ದರೆ ಮಾತ್ರ. ನಮ್ಮ ಹಿಡಿತವನ್ನು ಬಿಟ್ಟು ಹೋದರೆ ಅದು ಹೇಗೆ ಎಲ್ಲ ಕರ್ಕೊಂಡು ಹೋಗ್ತದೆ ಹಾಗೆಲ್ಲ ನಾವು ಹೋಗಬೇಕು. ಹುಚ್ಚು ಕುದುರೆಯಾಗಿ ಅದು ಓಡ್ತಾನೆ ಇರ್ತದೆ. ಸರ್ವಸಾಧಾರಣ ಕುದುರೆಯನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಹುಚ್ಚು ಕುದುರೆಯನ್ನೇ ಹೇಗೆ ಕಂಟ್ರೋಲ್ ಮಾಡೋದು? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅನೇಕ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರುಗಳು ಹೇಳಿದಂಥ ಪವಿತ್ರವಾದ ಮಾಸ ಆಟಿ ಮಾಸ ಅಂತ ಹೇಳಿದರೆ, ಒಟ್ಟಿನಲ್ಲಿ ಹೇಳುವುದಾದರೆ ಈ ಪ್ರಪಂಚಕ್ಕೆ ಒಳ್ಳೆಯ ಆತ್ಮಗಳನ್ನು ಬರಮಾಡಿಸುವ ಮಾಸ, ಅನೇಕ ಚೈತನ್ಯವನ್ನು ಸೃಷ್ಟಿ ಮಾಡುವ ಮಾಸ. ಆದ ಕಾರಣ ಅಮ್ಮನಿಗೆ ಪವಿತ್ರವಾದ ತಿಂಗಳು ಆಟಿ ತಿಂಗಳು. ಯಜ್ಞ ಅಂದರೆ ಏನು? ಅದು ಅಮ್ಮನ ಸಂಕೇತ, ಶಕ್ತಿ ಸಂಕೇತ. ಆಗ ಯಜ್ಞದಲ್ಲಿ ಮಾಡೋ ಪ್ರಾರ್ಥನೆ ಅದು ಪ್ರಕೃತಿಗೆ ಹೋಗಿ ಸೇರಬೇಕು ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡುವ ಶಕ್ತಿ ಕೂಡ ಇರಬೇಕು. ಆ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡುವ ಶಕ್ತಿ ಇರುವುದು ಯಾವಾಗ ಅಂತೇಳಿ ಅದು ಮಳೆಗಾಲದಲ್ಲಿ ಬಹಳ ವಿಶೇಷವಾಗಿರ್ತದೆ. ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗ್ತದೆ, ಇದರ ಅರ್ಥ ಆಗುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಯುದ್ಧವೇ ಬೇಡ, ಎಲ್ಲರೂ ಒಂದಾಗಿರುವ, ಕೌರವರ ಹತ್ರ ಸಂಧಾನಕ್ಕೆ ಹೋದಂಥ ಮಾಸ ಯಾವುದು? ಈ ಆಟಿ ಮಾಸ. ಆಗಲಿಲ್ಲ, ಕೇಳಲಿಲ್ಲ, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಆ ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಬರಬೇಕು, ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಕೃತಿಗೆ ವಿರುದ್ಧವಾಗಿ ಹೋಗುವವರನ್ನು ಸಂಹಾರ ಮಾಡಿಯೇ ಆಗಬೇಕು ಎಂಬ ನಿರ್ಧಾರವನ್ನು ತಗೊಂಡ ಮಾಸ ಈ ಆಟಿ ಮಾಸ. ಶಿವಶಕ್ತಿಯರು ಈ ಪ್ರಪಂಚಕ್ಕೆ ಒಂದು ಒಳ್ಳೆಯ ಜ್ಞಾನವನ್ನು ಕರುಣಿಸಿ, ಒಳ್ಳೆಯ ಮಹಾ ಚೈತನ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿ
ಆ ಯೋಗದ ಒಂದು ಉತ್ತುಂಗ ನೆಲೆಗೆ ಹೋದ ಮಾಸ ಆಟಿ ಮಾಸ. ಆದ ಕಾರಣ ಆಟಿ ಮಾಸದಲ್ಲಿ ಅಮ್ಮನಿಗೂ ಸುಬ್ರಹ್ಮಣ್ಯನಿಗೂ ಬಹಳ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಆಟಿ ಮಾಸ ಪ್ರಪಂಚದ ಒಳಿತಿಗೆ ಬೇಕಾಗಿ ಪ್ರಪಂಚದಲ್ಲಿ ಅನೇಕ ರೀತಿಯ ಜ್ಞಾನವನ್ನು ಸಾರಬೇಕು. ಈ ಪ್ರಪಂಚವೆಂಬುದು ಪವಿತ್ರ ಆಗಬೇಕು ಅಂತ ಹೇಳಿ ಶಿವಪಾರ್ವತಿಯವರ ಯೋಗದಿಂದ ಜ್ಞಾನದಿಂದ ಸೃಷ್ಟಿಯಾದ ಮಗು ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನಿಂದ ಈ ಪ್ರಪಂಚಕ್ಕೆ ಅನೇಕ ಋಷಿಮುನಿಗಳು, ಸಾಧುಗಳು, ಸಂತರುಗಳು, ಸಿದ್ಧರುಗಳು ಅಂತೇಳಿ ಅನೇಕರು ಸೃಷ್ಟಿಯಾದರು. ಆದ ಕಾರಣ ಸಿದ್ಧರುಗಳೆಲ್ಲ ಮೊದಲು ಸುಬ್ರಹ್ಮಣ್ಯನನ್ನು ಆದಿಗುರುವೆ ಅಂತ ಹೇಳ್ತಾರೆ. ಋಷಿಮುನಿಗಳೆಲ್ಲ ಸುಬ್ರಹ್ಮಣ್ಯನ ಆದಿಗುರುವೆ ಅಂತ ಹೇಳ್ತಾರೆ. ಆ ಸುಬ್ರಹ್ಮಣ್ಯ ಅಂದರೆ ಏನು? ಮಹಾಜ್ಞಾನ ಪಂಡಿತ, ಮುರುಘ, ಷಣ್ಮುಗ, ಸ್ಕಂದ, ಕಾರ್ತಿಕೇಯ. ಆಟಿ ಮಾಸದಲ್ಲಿ ಕಾರ್ತಿಕೇಯನಿಗೆ ವಿಶೇಷವಾದ ಒಂದು ದಿನವಿದೆ. ಆಟಿ ಮಾಸದಲ್ಲಿ ಕಾರ್ತಿಕೇಯನನ್ನು ನಾವು ಪೂಜಿಸಿದರೆ ನಮ್ಮ ಒಳಗಿರುವ ಜ್ಞಾನ ಇನ್ನಷ್ಟು ಹೆಚ್ಚಾಗ್ತದೆ. ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಅರ್ಥ ಆಗ್ತದೆ. ಅದೇ ರೀತಿ ಇದೆ ಆಟಿ ಮಾಸಕ್ಕೆ ಸಂಬಂಧಪಟ್ಟು ನಾಗರ ಪಂಚಮಿ ಕೂಡ ಬರೋದು. ಇದೇ ಆಟಿ ಮಾಸಕ್ಕೆ ಸಂಬಂಧಪಟ್ಟದ ನಾಗರ ಪಂಚಮಿ ಬರ್ತದೆ. ಆಗ ನಾಗರ ಪಂಚಮಿ ಬರ್ತದೆ ಅಂತಂದರೆ ಎಲ್ಲದಕ್ಕೂ ಮೂಲವಾದ ಶುಭ ದಿನ, ಶುಭ ಗಳಿಗೆ ನಾಗಪಂಚಮಿ. ಎಲ್ಲ ಜೀವರಾಶಿಗಳಿಗೆ ಬೇಕಾದ ವಿಚಾರ, ಈ ಭೂಮಿಗೆ ಮುಖ್ಯವಾಗಿ ಬೇಕಾದಂಥ ಒಂದು ಜೀವರಾಶಿ ನಾಗ ಸಂತತಿ ಅಂತ ಹೇಳಿದರೆ. ಹೀಗೆ ಆಟಿ ಮಾಸದ ಬಗ್ಗೆ ಹೇಳಲಿಕ್ಕೆ ಹೋದರೆ ಹೇಳಿಕೊಂಡೇ ಇರಬೇಕು. ಅದು ಎಷ್ಟು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಅಷ್ಟು ಪವಿತ್ರತೆ ಇರುವಂಥ ತಿಂಗಳು ಆಟಿ ಮಾಸ. ಇದು ಅವರವರ ಜ್ಞಾನಕ್ಕೆ ತಕ್ಕವಾಗಿ ಅವರವರು ಯಾವ್ಯಾವ ರೀತಿ ಸ್ವೀಕಾರ ಮಾಡಿದರೆ ಆ ರೀತಿಯಾಗಿ ಹೋಗ್ತದೆ. ಅದೇ ಹೇಳಿದ್ದು, ಕೆಲವರು ಇದನ್ನು ಸತ್ತು ಹೋದ ಮಾಸ ಅಂತ ಹೇಳಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಅಂತ ಹೇಳಿ. ಸತ್ತು ಹೋದವರು ಅಂತ ಹೇಳಿದರೆ ಎಲ್ಲಿ ಹೋದರು? ಅವರ ಹತ್ರ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ನಾವು ದೇವರುಗಳನ್ನು ಪೂಜೆ ಮಾಡಿ ಅವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ಅವರ ಹತ್ರ ನಾವು ಹೋಗುವ ಒಂದು ರೀತಿ ವಿಧಾನವನ್ನು ಕೆಲವು ಸ್ಥಳಗಳಲ್ಲಿ ಈ ರೀತಿ ಹೇಳಿದ್ದಾರೆ. ಅರ್ಥ ಆಗ್ತದ? ಇನ್ನು ಕೆಲವು ಸ್ಥಳದಲ್ಲಿ ಶೂನ್ಯ ಮಾಸ, ಇನ್ನು ಕೆಲವು ಸ್ಥಳಗಳಲ್ಲಿ ಜ್ಞಾನದ ಮಾಸ, ಇನ್ನು ಕೆಲವು ಸ್ಥಳಗಳಲ್ಲಿ ಶಕ್ತಿಯ ಮಾಸ. ಒಟ್ಟಿನಲ್ಲಿ ಹೇಳುವುದಾದರೆ ಆಟಿ ಮಾಸ ಅಂತ ಹೇಳಿದರೆ ಇದು ಪವಿತ್ರವಾದ ಮಾಸ. ಈ ಆಟಿ ಮಾಸದಲ್ಲಿ ಯಾಕೆ ನಾವು ಗಿಡಮೂಲಿಕೆಗಳು, ಕೆಲವು ಔಷಧಿಗಳನ್ನೆಲ್ಲ ಊಟ ಮಾಡಬೇಕು? ಅವರವರ ಸಂಪ್ರದಾಯಕ್ಕೆ ತಕ್ಕವಾಗಿ ಅವರವರು ತಿಳಿದುಕೊಳ್ಬೇಕಾದ ವಿಚಾರ ಇದು. ಯಾಕೆ ಈ ಆಟಿ ಮಾಸದಲ್ಲಿ ಇಂಥದನ್ನೆಲ್ಲ ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ, ಅಮ್ಮನ ಗರ್ಭಕೋಶ, ಅಮ್ಮನ ಗರ್ಭ ಚೆನ್ನಾಗಿರಬೇಕು, ಅದರಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇರಬಾರದು, ಗರ್ಭ ಬಹಳ ಫಲವತ್ತವಾಗಿರಬೇಕು ಎಂಬ ವಿಷಯಕ್ಕೆ ಬೇಕಾಗಿ ಮೆಡಿಸನ್ಗಳನ್ನೆಲ್ಲ ಈ ಆಟಿ ಮಾಸದಲ್ಲಿ ತಯಾರು ಮಾಡ್ತಾರೆ. ಅನೇಕ ರೀತಿಯ ಮೆಡಿಸನ್ ಯಾಕೆ ಬೇಕಾಗಿ? ಹುಟ್ಟುವ ಮಗು ಬಹಳ ಚೈತನ್ಯದಿಂದಿರಬೇಕು, ದಷ್ಟಪುಷ್ಟವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತೇಳಿ. ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ಆಟಿ ಮಾಸ ಯಾಕೆ ಮಾಡ್ತೇವೆ, ಈ ಧರ್ಮ ರಕ್ಷಾ ಯಜ್ಞ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ನಾನು ಎಷ್ಟು ಸಹ ಹೇಳ್ತಾ ಇರ್ಬೋದು, ಹೇಳ್ತಾನೆ ಹೋಗ್ಬೋದು. ಆದರೆ ನೀವು ನಿಮ್ಮ ಅನುಭವದಲ್ಲಿ ಏನಂತ ತಿಳ್ಕೊಂಡಿದ್ದೀರಿ ಅದನ್ನು ತಿಳಿಯುವುದು ಒಳ್ಳೆಯದು, ಅದನ್ನು ತಿಳಿಸುವುದು ಒಳ್ಳೆಯದು. ನೀವು ಯಜ್ಞದಲ್ಲಿ ಭಾಗವಹಿಸಿದ ನಂತರ, ಈ ಧರ್ಮರಕ್ಷ ಯಜ್ಞದಲ್ಲಿ ಭಾಗವಹಿಸಿದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗಿದೆ. ಈ ವರ್ಷ ಸಪ್ತಕನ್ನಿಕೆಯರು ಪೂಜೆ ಮಾಡಿ ಮುಂದಿನ ವರ್ಷ ಸಪ್ತಕನ್ನಿಕೆ ಪೂಜೆ ಆಗುವಾಗ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯಿಂದ ಮುಂದಿನ ವರ್ಷ ಆಟಿ ಅಮಾವಾಸ್ಯೆ ಆಗುವಾಗ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ. ಈ ವರ್ಷ ಆಟಿ ಮಾಸದ ಧರ್ಮರಕ್ಷ ಯಜ್ಞದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರುಗಳಿಗೆ ಹೇಳುವುದು ಒಂದೇ ವಿಚಾರ: ನಿಮ್ಮ ಶುದ್ಧ ನಂಬಿಕೆ, ನಿಮ್ಮ ಶುದ್ಧವಾದ ಮನಸ್ಸು, ನಿಮ್ಮ ಶುದ್ಧವಾದ ಆತ್ಮಕ್ಕೆ ತಕ್ಕವಾಗಿ ನಿಮಗೆ ಒಳ್ಳೆಯ ಫಲವನ್ನು
ಆ ತಾಯಿ ಜಗನ್ಮಾತೆ ಕೊಟ್ಟೇ ಕೊಡ್ತಾಳೆ. ಇದನ್ನು ನೀವು ಯಾವ ರೀತಿ ಪಡ್ಕೊಳ್ತೀರಿ ಅದು ನಿಮಗೆ ಬಿಟ್ಟ ವಿಚಾರ. ಅವಳು ಕೊಡ್ತಾನೆ ಇರ್ತಾಳೆ, ಮಳೆ ಬರ್ತಾನೆ ಇರ್ತದೆ. ನೀವು ಹೇಗೆ ವ್ಯವಸಾಯ ಮಾಡ್ತೀರಿ, ನೀವು ಹೇಗೆ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ತೀರಿ, ಆ ಚೈತನ್ಯವನ್ನು ನೀವು ಹೇಗೆ ಕಾಪಾಡಿಕೊಳ್ತೀರಿ ಅದು ನಿಮಗೆ ಬಿಟ್ಟ ಜ್ಞಾನ. ಪ್ರಕೃತಿಯಲ್ಲಿ ಕೊಡೋದು ಕೊಟ್ಟೇ ಕೊಡ್ತದೆ, ಆ ಯಜ್ಞದ ಮೂಲಕ ಕೊಡೋದು ಕೊಟ್ಟೇ ಕೊಡ್ತದೆ. ಅದು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ತಿಳಿದುಕೊಳ್ಳಬೇಕಾದಂಥ ವಿಚಾರ. ಎಷ್ಟು ವರ್ಷ ಕೂಡ ಹೇಳ್ಬೋದು ಆಟಿ ಮಾಸದ ಬಗ್ಗೆ, ಅಷ್ಟು ಸುಲಭ ಅಲ್ಲ. ರಾಮಾಯಣ ಅಂತ ಹೇಳಲಿಕ್ಕೆ ಒಂದು ಸೆಕೆಂಡ್ ಸಾಕು, ರಾಮಾಯಣ ಅಂತ ಹೇಳಲಿಕ್ಕೆ. ಆದರೆ ರಾಮಾಯಣವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮಹಾಭಾರತ ಅಂತ ಹೇಳಲಿಕ್ಕೆ ಒಂದು ಸೆಕೆಂಡ್ ಸಾಕು, ಅಲ್ವಾ? ಆದರೆ ಮಹಾಭಾರತ ಅಂತ ತಿಳ್ಕೊಳ್ಬೇಕು ಅಂದರೆ ಎಷ್ಟು ವರ್ಷಗಳು ಬೇಕು? ಮಹಾಭಾರತ ಎಷ್ಟು ವರ್ಷಗಳು ನಡೆದಿದೆ. ಹಾಗೆ ಈ ಜ್ಞಾನದ ವಿಚಾರವನ್ನು ಅಷ್ಟು ಸುಲಭದಲ್ಲಿ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ನಿಮ್ಮ ಅನುಭವದ ಮೂಲಕ, ನಿಮ್ಮ ನಿಮ್ಮ ಜ್ಞಾನದ ಮೂಲಕ ನೀವು ತಿಳಿದುಕೊಂಡು ಮುಂದೆಗೆ ಏನೆಲ್ಲ ಪರಿವರ್ತನೆ ಆಗ್ತದೆ ಅಂತೇಳಿ ನೀವೇ ತಿಳಿದುಕೊಂಡು ಲೋಕಕ್ಕೆ ಹೇಳಬೇಕಾದಂಥ ವಿಚಾರ ಇದು. ಅರ್ಥ ಆಯ್ತಲ್ವ? ಹಾಗೆ ಆಟಿ ಮಾಸ ಎಂಬುದು ಬಹಳ ಪವಿತ್ರವಾದ ಮಾಸ. ಈ ಧರ್ಮರಕ್ಷ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಗುರುಭಕ್ತರುಗಳಿಗೂ, ಗುರುಮನೆಯ ಭಕ್ತರುಗಳಿಗೂ, ಪ್ರಪಂಚದಲ್ಲಿರುವ ಎಲ್ಲ ಭಕ್ತರುಗಳಿಗೂ ಒಳ್ಳೆಯ ಜ್ಞಾನ ಸಿಗಲಿ, ಒಳ್ಳೆಯ ಆರೋಗ್ಯ ಸಿಗಲಿ, ಒಳ್ಳೆಯ ನೆಮ್ಮದಿ ಸಿಗಲಿ, ಒಳ್ಳೆಯ ಮನಃಶಾಂತಿ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.